ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಕಲಬುರಗಿಯ ರಿಂಗ್ ರಸ್ತೆಯಲ್ಲಿ ಅಂದರೆ ಜೇವರ್ಗಿ ರಸ್ತೆಯಿಂದ ಕೊಟ್ನೂರ್ ಮಠದ ಮುಂದುಗಡೆ ರಾಮ ಮಂದಿರ ಸರ್ಕಲ್ ಅಲ್ಲಿ ಮತ್ತೆ ರಾಜಾಪುರ ಏನು ರಿಂಗ್ ಸರ್ಕಲ್ ಇದೆ ಆ ವೃತ್ತದಲ್ಲೂ ಕೂಡ ಸುಮಾರು 100ಕ್ಕಿಂತ ಹೆಚ್ಚಿನ ಮರಳು ಸಾಗಾಣಿಕೆ ವಾಹನಗಳು ನಿಲ್ಲಿಸಿ ಅಲ್ಲಿ ಮರಳು ಮಾರಾಟ ಮಾಡ್ತಾ ಇದ್ದಾರೆ. ನಮಗೆ ನಿಯಮದಂತೆ ಮರಳು ಮಾರಾಟ ಆಗಿರಬಹುದು, ಮರಳು ಸಾಗಾಣಿಕೆದಾರರ ಮೇಲೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಮೋಟರ್ ವೆಹಿಕಲ್ ನಿಯಮದಲ್ಲಿ, ನಮ್ಮ ಕರ್ನಾಟಕದ ನಿಯಮದಲ್ಲಿ ಏನಿದೆ ಅಂದ್ರೆ ವಾಣಿಜ್ಯ ಸಾಗಾಣಿಕೆ ಮಾಡ್ತಕ್ಕಂಥ ವಾಣಿಜ್ಯ ವಾಹನ ಏನಿದೆ ಅದು ಕಡ್ಡಾಯವಾಗಿ ನಂಬರ್ ಪ್ಲೇಟ್ ಅನ್ನು ಹಾಕೊಂಡು ಹೋಗ್ಬೇಕಂತ ನಿಯಮ ಹೇಳುತ್ತೆ. ಅದಕ್ಕೆ ಸಾರಿಗೆ ಇಲಾಖೆ ಕೂಡ ಮಾನಿಟರ್ ಮಾಡಬೇಕು, ಮತ್ತೆ ಪೊಲೀಸ್ ಇಲಾಖೆ ಕೂಡ ಮಾನಿಟರ್ ಮಾಡಬೇಕಂತ ನಿಯಮದಲ್ಲಿ ಇದೆ. ಆದರೆ ಅಲ್ಲಿ ನಿಲ್ಲಿಸ್ತಕ್ಕಂಥ ಮರಳು ಸಾಗಾಣಿಕೆ ಟಿಪ್ಪರ್, ಮರಳು ಮಾರಾಟ ಮಾಡ್ತಕ್ಕಂಥ ಟಿಪ್ಪರ್ಗೆ ಸುಮಾರು ವೆಹಿಕಲ್ಗೆ, ನೂರಾರು ವೆಹಿಕಲ್ಗಳಿಗೆ ಏನು ಸಂಚಾರ ಮಾಡ್ತಾ ಇದ್ದಾವೆ, ಅವುಗಳಿಗೆ ನಂಬರ್ ಪ್ಲೇಟ್ಗಳಿಲ್ಲ. ಅದರಂತೆ ಮರಳು ಸಾಗಾಣಿಕೆ ಮಾಡ್ತಕ್ಕಂಥ ಟಿಪ್ಪರ್ಗಳಿಗೆ ಕಡ್ಡಾಯವಾಗಿ GPS ಅಳವಡಿಸಬೇಕಂತಿದೆ. GPS ನಂಬರ್ ಎಲ್ಲೂ ಕೂಡ ಡಿಸ್ಪ್ಲೇ ಮಾಡಿಲ್ಲ. ಮತ್ತೆ ಆ ಮುಂಭಾಗದಲ್ಲಿ ಎಲ್ಲೋ ಸ್ಟಿಕ್ಕರ್ ಅನ್ನ ರೇಡಿಯಂ ಹಚ್ಚಬೇಕಂತ ನಿಯಮ ಹೇಳುತ್ತೆ. ಆದರೆ ಈ ಯಾವ ಮರಳು ಸಾಗಾಣಿಕೆ ಮಾಡ್ತಕ್ಕಂಥ ನಮ್ಮ ಕಲಬುರಗಿ ರಿಂಗ್ ರಸ್ತೆಯಲ್ಲಿ ಹೋಗ್ತಾ ಇದ್ದಾವೆ, ಸಂಚಾರ ಮಾಡ್ತಕ್ಕಂಥ ವಾಹನಗಳಿಗೆ ಯಾವ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. RTO ಅಧಿಕಾರಿಗಳಿಗೆ ನಾನು ಈಗಾಗಲೇ ದೂರನ್ನು ಸಲ್ಲಿಸಿದ್ದೇನೆ. RTO ಇನ್ಸ್ಪೆಕ್ಟರ್ಗಳಿಗೆ ಕೂಡ ನಾನು ಕರೆ ಮಾಡಿದ್ದೇನೆ. ಇಂಥ ವಾಹನಗಳನ್ನು ಕೂಡಲೇ ಸೀಸ್ ಮಾಡಬೇಕು. ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಏನು ಪ್ರೊವಿಷನ್ ಇದೆ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ನಾನು ಮನವಿ ಮಾಡಿದ್ದೇನೆ. ಅದ್ರ ಜೊತೆಗೆ ನಾನು ಪೊಲೀಸ್ ಆಯುಕ್ತರಿಗೆ ಮತ್ತೆ ಸಂಚಾರಿಯ ACP ಸರ್ ಅವರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ. ರಿಂಗ್ ರಸ್ತೆಯಲ್ಲಿ ಏನು ಮಾರಾಟ ಮಾಡ್ತಾ ಇರುವ ಮರಳುಗಾರಿಕೆಯ ಟಿಪ್ಪರ್ಗಳು ಯಾವುದೇ ನಂಬರ್ ಪ್ಲೇಟ್ ಇಲ್ಲದೆ ಅಕ್ರಮವಾಗಿ ವಾಹನವನ್ನ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇಂಥ ವಾಹನಗಳನ್ನು ಕೂಡಲೇ ಸೀಸ್ ಮಾಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ನಾನು ಈಗ ಸ್ಪಷ್ಟನೆ ಕೊಡ್ತಾ ಇದ್ದೇನೆ, ಕಾನೂನು ಅಡಿಯಲ್ಲಿ ತಾವು ಮರಳು ಸಾಗಾಣಿಕೆ ಮಾಡಿದ್ರೆ ನಮ್ದು ಯಾವುದೋ ಅಬ್ಜೆಕ್ಷನ್ ಇಲ್ಲ. ಒಂದು ವೇಳೆ ಕಾನೂನನ್ನು ಮೀರಿ ನಂಬರ್ ಪ್ಲೇಟ್ ಇಲ್ಲದೆ ನಾನು ವಾಹನವನ್ನ ಮರಳು ಸಾಗಾಣಿಕೆ ಮಾಡ್ತೇನೆ ಅಂದ್ರೆ ನಾವಂತೂ ಬಿಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ನಾನು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇನೆ, RTO ಅವರಿಗೆ ಕೂಡ ಕರೆ ಮಾಡಿದ್ದೇನೆ, ಮತ್ತೆ ಇನ್ಸ್ಪೆಕ್ಟರ್ಗಳು ಹೇಳಿದ್ದೇನೆ. ನಾಳೆಯಿಂದ ಅವರು ಸೀಸ್ ಮಾಡ್ತಾರೆ ವೆಹಿಕಲ್ಗಳು. ಪೊಲೀಸ್ ಆಯುಕ್ತರು ಕೂಡ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ನಿಯಮದಲ್ಲಿ, ಕರ್ನಾಟಕ ನಮ್ಮ ನಿಯಮದಲ್ಲಿ ಮರಳು ಸಾಗಾಣಿಕೆ ವಾಹನಗಳು ಏನೇನು ಕಡ್ಡಾಯವಾಗಿ ಹೊಂದಿರಬೇಕೋ, ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಏನೇನು ಬೇಕು ಅಂತ ಅವುಗಳನ್ನು ಅಳವಡಿಸಿಕೊಂಡು ತಾವು ಸಾಗಾಣಿಕೆ ಮಾಡಿದ್ರೆ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಸೊ ನಿಮಗೂ ಕೂಡ ನಾನು, ವಾಹನ ಮಾಲೀಕರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ, ಕಾನೂನು ಬಾಹಿರವಾಗಿ ತಾವ್ಯಾಕೆ ಸಾಗಾಣಿಕೆ ಮಾಡ್ತೀರಿ? ನಂಬರ್ ಪ್ಲೇಟ್ ಹಾಕೊಂಡು GPS ಹಾಕೊಂಡು ತಾವು ಕಾನೂನು ಅಡಿಯಲ್ಲಿ ತಾವು ಸಾಗಾಣಿಕೆ ಮಾಡಿ ಅಂತ ನಾನು ನಿಮಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಈ ಮೂಲಕ.